ಕಿಲಾಡಿಗಳಲ್ಲಿ ಅಂದ್ರೆ ಅಭಿನಯಿಸಿದಂತಹ ಅಥವಾ ಆ ಕಾಮಿಡಿ ಕಿಲಾಡಿ ಶೋನಲ್ಲಿ ಇದ್ದಂತಹ ರಾಕೇಶ್ ಬೆಳಗ್ಗೆ ಎಲ್ರಿಗೂ ಕೂಡ ಶಾಕಿಂಗ್ ಸುದ್ದಿ ಕೇಳ್ತಾ ಇದ್ದಂತೆ. ಹೃದಯಾಘಾತದಿಂದ ಇನ್ನಿಲ್ಲ ಅನ್ನುವ ಸುದ್ದಿ. ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿಗೆ ಹೃದಯಾಘಾತವಾಗಿ ಇದೀಗ ಮೃತಪಟ್ಟಿದ್ದಾರೆ. ಎಲ್ರಿಗೂ ಶಾಕಿಂಗ್ ಸುದ್ದಿ ಇದು. ನಿನ್ನೆ ಕಾಂತಾರ 1 ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಶೂಟಿಂಗ್ನಲ್ಲಿದ್ದರು ಅಂತ. ನಿನ್ನೆ ಕಾಂತಾರ ಚಿತ್ರೀಕರಣದಲ್ಲಿ ರಾಕೇಶ್ ಮಾತ್ರ ಭಾಗಿಯಾಗಿರಲಿಲ್ಲ. 1 ತಿಂಗಳ ಹಿಂದೆ ತನ್ನ ಪಾತ್ರ ಏನಿತ್ತು ಅದನ್ನ ಮುಗಿಸ್ಕೊಟ್ಟಿದ್ರು ರಾಕೇಶ್. ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಮಾತ್ರ ಬಾಕಿ ಇತ್ತು. ಬಟ್ ಇವತ್ತು ಬೆಳಗ್ಗೆ ಕೇಳಿದ್ರೆ ಎಂಥ ಬ್ಯಾಡ್ ನ್ಯೂಸ್ ಇದು. ಮುಂದಿನ ಶೆಡ್ಯೂಲ್ನಲ್ಲಿ ಅದನ್ನ ಚಿತ್ರಿಸೋಕೆ ರಿಷಬ್ ಶೆಟ್ಟಿ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಅಂದರೆ ಅಳಿದುಳಿದಂತಹ ಪಾತ್ರ ಏನು ಪ್ಯಾಚ್ ಅಪ್ ವರ್ಕ್ ಇರುತ್ತೆ ಅದನ್ನ ಅವ್ರು ಕರೆಸ್ಕೊಳ್ತಾ ಇದ್ರು. ಅಷ್ಟರಲ್ಲೇ ವಿಧಿಯ ಆಟಕ್ಕೆ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂತಹ ಸುದ್ದಿ. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ನಟ ರಾಕೇಶ್ ಪೂಜಾರಿ ಅವರು. ಮತ್ತು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಹಂಗಂತೆ ಹಿಂಗಂತೆ ಅನ್ನುವಂತಹ ಸುದ್ದಿಗಳು ಓಡಾಡ್ತಾ ಇದೆ. ಅಂದರೆ ಲೋ ಬಿ ಪಿ ಇತ್ತು ಅಂತೆಲ್ಲ. ನಿನ್ನೆ ಕಾಂತಾರ ಚಿತ್ರೀಕರಣದಲ್ಲಿ ರಾಕೇಶ್ ಅವರು ಇರಲಿಲ್ಲ. ಅಂದರೆ ಅವರ ಪೋರ್ಷನನ್ನು ಮುಗಿಸ್ಕೊಟ್ಬಿಟ್ಟಿದ್ರು. ಅವೆಲ್ಲವೂ ಇರಲಿ. ಮಗದೊಂದು ಕಡೆ ಸಿನಿಮಾಕ್ಕೆ ರಿಲೇಟೆಡ್ ಆಗಿ ನೋಡೋದಾದ್ರೆ ಏನಾಗ್ತಾ ಇದೆ ಕಾಂತಾರದಲ್ಲಿ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಬಹಳ ಅದ್ಭುತವಾಗಿ ಕಡಿಮೆ ಪೀರಿಯಡಲ್ಲಿ ಹೆಚ್ಚು ಹೆಸರನ್ನ ಗಳಿಸಿದಂತಹ ಹಾಸ್ಯ ನಟ ಅಥವಾ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರು. ಕರಾವಳಿ ಭಾಗದವರು. ಅವರ ಫ್ಯಾಮಿಲಿ ಹೇಗೆ ಸ್ಟ್ರಗಲ್ ಮಾಡಿದ್ರು ಇವೆಲ್ಲವನ್ನ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿರ್ತೀರಿ ನೀವು. ತಾಯಿಗೆ ಮತ್ತು ತಂಗಿಗೆ ಆಧಾರವಾಗಿದ್ರು ರಾಕೇಶ್ ಪೂಜಾರಿ ಅವರು. ಬಹಳ ಬೇಗ ಹೇಳಿದ್ವಲ್ಲ ಶಾರ್ಟ್ ಪೀರಿಯಡಲ್ಲಿ ಬಹಳ ಒಳ್ಳೆ ಹೆಸರನ್ನ ಪಡೆದುಕೊಂಡಿದ್ದಂತಹ ನಟ ಕೂಡ ಹೌದು. ಅವ್ರ ಮುಖ ನೋಡಿದ ತಕ್ಷಣ ಹಾಸ್ಯ ಅನ್ನುವಂಥದ್ದು ಅಂದರೆ ನಗು ಬರ್ತಾ ಇತ್ತು. ಅಷ್ಟು ಚೆನ್ನಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. ಬಟ್ ಇದ್ದಕ್ಕಿದ್ದಂತೆ ವೆರಿ ಶಾಕಿಂಗ್ ಸುದ್ದಿ. ಅದು ಹೃದಯಾಘಾತವಾಗಿ ರಾಕೇಶ್ ಪೂಜಾರಿ ಅವರು ಇನ್ನಿಲ್ಲ ಅಂತ. ಎಷ್ಟು ವಯಸ್ಸು? ವೆರಿ ಎಂಗೇಜ್. 33ರಿಂದ 34 ಅಂತ ಹೇಳ್ತಾ ಇದ್ದಾರೆ. ಮದುವೆ ಆಗಿರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವಂಥದ್ದು ಎಲ್ಲರನ್ನೂ ಬೆಚ್ಚಿ ಬೀಳಿಸ್ತಾ ಇದೆ. ಏನೋ ಒಂದು ಸಾಧಿಸಬೇಕು, ಒಂದು ಮುನ್ನೋಗ್ಬೇಕು, ಆಮೇಲೆ ಉಳಿದಿದ್ದು ರೆಸ್ಟ್ ಅಂದರೆ ವಿಶ್ರಾಂತಿ ಸಮಯ ಮುಂದಕ್ಕಿರುತ್ತೆ. ಅಲ್ಲಿ ಅಷ್ಟೊತ್ತಿಗೆ ನಾವು ಒಂದು ಒಳ್ಳೆ ದುಡ್ಕೋಬೇಕು ಅಂತಲೋ ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಮುನ್ನುಗ್ತಾ ಇರುವಂತಹ ಯುವಕರಿಗೆ ಇಂತಹ ಸುದ್ದಿಗಳು ನಿಜಕ್ಕೂ ಶಾಕಿಂಗ್ ಸುದ್ದಿ. ಹೃದಯಾಘಾತ ಏನು ಹುಡುಗಾಟನ? ಅವಾಗೆಲ್ಲ 70-80 ವರ್ಷಕ್ಕೆ ಕೇಳ್ತಾ ಇದ್ವಿ. ಈಗ 25ರಿಂದ 30 ವರ್ಷ, 33 ವರ್ಷ, 34 ವರ್ಷದವರಿಗೆಲ್ಲ ಹೃದಯಾಘಾತ ಆಗ್ತಾ ಇದೆ ಅಂದರೆ ನಿಜಕ್ಕೂ ಆತಂಕ ತರಿಸುವಂತಹ ಸುದ್ದಿಯೇ ಇದು. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ನಟ ರಾಕೇಶ್ ಪೂಜಾರಿ. ಹಾಸ್ಯ ನಟ, ಕರಾವಳಿ ಭಾಗದವರು. ಕಾಮಿಡಿ ಕಿಲಾಡಿಗಳು ಶೋ ಮುಖಾಂತರ ಜನಪ್ರಿಯತೆಯನ್ನು ಗಳಿಸ್ಕೊಂಡಂತಹ ನಟ. ಒಂದು ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ವಿಜುವಲ್ಸ್ನ ಗಮನಿಸ್ತಾ ಇದ್ದೀರಿ. ಆ ಡ್ಯಾನ್ಸ್ ಸಂದರ್ಭದಲ್ಲೇ ಅವರು ಅಸ್ವಸ್ಥರಾಗ್ತಾರೆ. ಎದೆನೋವು ಕಾಣಿಸ್ಕೊಳ್ಳುತ್ತೆ. ಕೈ ಇಟ್ಕೊಂಡಿರೋದನ್ನೆಲ್ಲ ಗಮನಿಸ್ತಾ ಇದ್ದೀರಿ. ಓಕೆ, ಅವರಿಗೆ ಸುಳಿವು ಕೊಟ್ಟಿದೆ ಅದು. ಕಾಂತಾರ ಶೂಟಿಂಗ್ ಮುಗಿಸಿ ಮದುವೆಯಲ್ಲಿ ಭಾಗಿಯಾಗಿದ್ರು. ಆದರೆ ನಿನ್ನೆ ಅವ್ರ ಪೋರ್ಷನ್ ಮುಗಿಸಿದ್ರು. ಹಾಗಾಗಿ ನಿನ್ನೆ ಕಾಂತಾರ ಶೂಟಿಂಗಿಗೆ ಅವರು ಭಾಗಿಯಾಗಿರ್ಲಿಲ್ಲ. ರಾಕೇಶ್ ಪೂಜಾರಿ ಕಾಂತಾರ ಶೂಟಿಂಗ್ ಮುಗಿಸಿ ಇತ್ತೀಚೆಗೆ ಕಾಂತಾರ ಚಿತ್ರದ ಕಲಾವಿದ ಕಪಿಲ್ ಕೂಡ ಮೃತಪಟ್ಟಿದ್ರು. ಅಂದ್ರೆ ಯಾಕೆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀವಿ ಕೇಳಿ. ಅವತ್ತು ಕೂಡ ಶೂಟಿಂಗ್ ಸೆಟ್ ನಲ್ಲಿ ಕಪಿಲ್ ಮೃತ ಎಂಬಂತಹ ಸುದ್ದಿ ಹರಿದಾಡಿತ್ತು. ಆದ್ರೆ ಕಪಿಲ್ ತನ್ನ ವೈಯಕ್ತಿಕ ಸಮಯದ ವೇಳೆ ಮೃತಪಟ್ಟಿದ್ರು. ಇವರು ಕೂಡ ತಮ್ಮ ಪೋರ್ಷನ್ ಅನ್ನ ಮುಗಿಸಿದ ನಂತರ ಈಗ ಸಾವನ್ನಪ್ಪಿದ್ದಾರೆ. ಅದನ್ನ ಸ್ವತಃ ಹೊಂಬಾಳೆ ಫಿಲ್ಮ್ಸ್ ಅವತ್ತು ಸ್ಪಷ್ಟಪಡಿಸಿತ್ತು. ಈಗಲೂ ಕೂಡ ಅಂತಹದ್ದೇ ಅಂತೆಕಂತೆ ಸುದ್ದಿ ಕೇಳಿ ಬರ್ತಾ ಇದೆ. ಅಂದ್ರೆ ದೈವದ ಕೋಪಕ್ಕೆ ಏನಾದರೂ ಕಾರಣವಾಯ್ತಾ ಸಿನಿಮಾ ಟೀಮ್ ಅಂತ ನೇರವಾಗಿ ಹೇಳೋದಾದ್ರೆ ಕೆಲವೊಂದು ಅಂತೆಕಂತೆಗಳು ಮತ್ತು ದೈವವು ಕೂಡ ಕೋಪಿಸ್ಕೊಂಡಿತ್ತು, ಮುನಿಸ್ಕೊಂಡಿತ್ತು. ಇಂತಹ ಅಂತೆಕಂತೆಗಳು ಕೇಳ್ತಾ ಇದ್ವಲ್ಲ, ಅದರ ಮುಂದುವರಿದ ಭಾಗವಾಯಿತು ಅನ್ನುವಂತಹ ಆತಂಕ ಇಡೀ ಸಿನಿಮಾ ತಂಡವನ್ನ ಕಾಡ್ತಾ ಇದೆ. ಮತ್ತು ಜನರಲ್ಲೂ ಕೂಡ ಹಲವು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ. ಇವರು ತಮ್ಮ ಪೋರ್ಷನ್ ಅನ್ನ ಮುಗಿಸಿ ನೆನ್ನೆ ಯಾವುದೋ ಒಂದು ಅವರ ಹತ್ತಿರದ ಸಂಬಂಧಿಗಳು ಅಥವಾ ಫ್ರೆಂಡ್ಸ್ ಮದುವೆಯಲ್ಲೋ ಭಾಗಿಯಾಗಿದ್ದಾರೆ. ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆಗ ಎದೆ ಮೇಲೆ ಕೈ ಇಟ್ಕೊಂಡಿದ್ದಾರೆ ನೋಡಿ. ಅಂದ್ರೆ ಅವರಿಗೆ ಅದು ಸಿಂಪ್ಟಮ್ಸ್ ತೋರಿಸಿದೆ. ಮೊದಲಿಗೆ ಚಿಕ್ಕ ಪುಟ್ಟದಾಗಿ ಒತ್ತಡ, ಸ್ಟ್ರೆಸ್ ಕೊಟ್ಟಿರುವಂಥದ್ದು ಅಥವಾ ಪೈನ್ ಆಗಿರುವಂಥದ್ದು ಗೊತ್ತಾಗಿದೆ. ತಕ್ಷಣವೇ ಕುಸಿದು ಬಿದ್ದರು. ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಆದರೂ ಕೂಡ ವಿಧಿಯಾಟದ ಮುಂದೆ ಇವ್ಯಾವ ಸ್ಟ್ರಗಲ್ಲು ಒಂದು ಸರಿ ಆಗಲಿಲ್ಲ. ಯಾವ ಸ್ಟ್ರಗಲ್ಲು ಕೂಡ ಸರಿ ಆಗಲಿಲ್ಲ. ಪರಿಣಾಮ ಜೀವ ಹೋಗ್ಬಿಟ್ಟಿದೆ. ಬಹಳ ಆತಂಕ ಆಗುತ್ತೆ. 33-34 ವರ್ಷ ಬದುಕು ಬಾಳ್ಬೇಕಾಗಿದ್ದಂಥವ್ರು, ನೂರಾರು ಕನ್ಸ್ಕೊಂಡಂಥವ್ರು ಈಗ ಹೋಗಿರೋದು. ಅಗೇನ್ ನಮ್ಮ ಫಿಲ್ಮ್ ಬ್ಯೂರೋದಿಂದ ಲಕ್ಷ್ಮೀನಾರಾಯಣ್ ಅವರು ಡೀಟೇಲ್ಸ್ ಕೊಡ್ತಾರೆ. ಲಕ್ಷ್ಮೀನಾರಾಯಣ್, ಇವರ ಸಾವು ಒಂದು ರೀತಿ ಹಲವು ಚರ್ಚೆಗೆ ಕಾರಣವಾಗ್ತದೆ. ಒಂದು, ಸಿನಿಮಾದ ಬಗ್ಗೆ ಅಂತೆಕಂತೆಗಳು ಹಂಗಂತೆ ಹಿಂಗಂತೆ ದೈವದ ಮುನಿಸಿಗೆ ಕಾರಣವಂತೆ ಅನ್ನುವಂತಹ ಒಂದು ಭಾಗವಾದ್ರೆ, ಮತ್ತೊಂದು ಕಡೆ ಯೂತ್ಸ್ 30-34 ವರ್ಷ ಎಲ್ಲರೂ ಕೂಡ ಆತಂಕ ಪಡ್ತಾ ಇದ್ದಾರೆ ಈ ರೀತಿಯ ಹಾರ್ಟ್ ಅಟ್ಯಾಕ್ ಅನ್ನೋ ಸುದ್ದಿಯನ್ನ ಕೇಳಿ. ಡೀಟೇಲ್ಸ್ ಏನಿದೆ? ಎಕ್ಸಾಕ್ಟ್ಲಿ ವಿದ್ಯೆ, ಯಾಕಂತಂದ್ರೆ ಮೊನ್ನೆ ಅಷ್ಟೇ ಕಾಂತಾರ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಂತ ಮತ್ತೊಬ್ಬ ಕಲಾವಿದ ಕಪಿಲ್ ಅಂತಕ್ಕಂಥ ಕಲಾವಿದ ಕೂಡ
ತೀರ್ಕೊಂಡಿದ್ರು. ಆಗ್ಲೂ ಕೂಡ ಈ ಶೂಟಿಂಗ್ ಮುಗಿಸಿ ಶೂಟಿಂಗ್ ಅಲ್ಲಿ ಇದ್ದಾಗಲೇ ಅವರು ತೀರ್ಕೊಂಡಿದ್ರು ಅಂತಕ್ಕಂಥ ಸ್ಪೆಕ್ಯುಲೇಷನ್ಸ್ ಎಲ್ಲ ಕಡೆ ಹರಿದಾಡ್ತಿತ್ತು. ಅದಕ್ಕೆ ಸ್ವತಃ ಹೊಂಬಾಳೆ ಫಿಲ್ಮ್ಸೇ ಒಂದು ಅಫಿಷಿಯಲಿ ಲೆಟರ್ ಮೂಲಕ ಒಂದು ಸ್ಪಷ್ಟನೆ ನೀಡಿತ್ತು. ನಮ್ಮ ಶೂಟಿಂಗ್ ಅಲ್ಲಿ ಅವರು ಭಾಗಿಯಾಗಿರ್ಲಿಲ್ಲ, ಅವರ ಖಾಸಗಿ ಸಮಯದ ವೇಳೆಯಲ್ಲಿ ಅವರು ಹೊಳೆಯಲ್ಲಿ ಈಜಲು ಹೋಗಿ ನೀರಿನ ಸುಳಿಗೆ ಸಿಲುಕಿ ಅವರು ಮೃತಪಟ್ಟಿದ್ರು ಅಂತಕ್ಕಂಥದನ್ನ ಹೊಂಬಾಳೆ ಫಿಲ್ಮ್ಸ್ ಸ್ಪಷ್ಟಪಡಿಸಿತ್ತು. ಈಗ ಒನ್ಸ್ ಅಗೇನ್ ಅದೇ ಕಾಂತಾರ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಂತಹ ಒಬ್ಬ ಕಲಾವಿದ ಏನು ರಾಕೇಶ್ ಪೂಜಾರಿ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಈಗ ಮತ್ತೆ ಅಂತೆಕಂತೆಗಳಾಗಿ ಹರಿದಾಡ್ತಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಾವು ಗ್ಯಾರಂಟಿ ನ್ಯೂಸ್ ನಿಂದ ಹೊಂಬಾಳೆ ಫಿಲ್ಮ್ಸ್ಗೆ ಅಂದ್ರೆ ಮಾಹಿತಿ ಪಡ್ಕೊಳ್ಳೋದ್ರ ನಿಟ್ಟಿನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದಾಗ ನಮ್ಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅವರು ನಿನ್ನೆ ಕಾಂತಾರ ಶೂಟಿಂಗ್ ನಲ್ಲಿ ಭಾಗಿ ಆಗಿರ್ಲಿಲ್ಲ. 1 ತಿಂಗಳ ಹಿಂದೆ ಅವರ ಪೋರ್ಷನ್ ಏನಿತ್ತು ಅದನ್ನೆಲ್ಲವೂ ಕಂಪ್ಲೀಟ್ ಮಾಡ್ಕೊಟ್ಟಿದ್ರಂತೆ. ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ಗಳನ್ನ ಮಾಡೋದಕ್ಕೆ ಮುಂದಿನ ಹಂತದ ಶೆಡ್ಯೂಲ್ ನಲ್ಲಿ ಅವರು ಪ್ಲಾನ್ ಮಾಡ್ಕೊಂಡಿದ್ರಂತೆ ರಿಷಬ್ ಶೆಟ್ಟಿ ಅವರು. ಅವರೇ ಲೀಡ್ ನಲ್ಲಿ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಿರೋದ್ರಿಂದ ಹಾಗಾಗಿ ರಿಷಬ್ ಶೆಟ್ಟಿ ಅವರು 1 ತಿಂಗಳ ಹಿಂದೆ ಇವರನ್ನ ಕರೆಸಿ ಶೂಟಿಂಗ್ ಅಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥದನ್ನ ನಮ್ಗೆ ಮಾಹಿತಿ ನೀಡಿರ್ತಕ್ಕಂಥದ್ದು. ಅಂದ್ರೆ ಈ ತರ ಆದಾಗ ಮೊನ್ನೆ ಅಷ್ಟೇ ರಿಷಬ್ ಶೆಟ್ಟಿಗೆ ಅಲ್ಲಿ ಪಂಜುರ್ಲಿ ದೈವ ಒಂದು ಭವಿಷ್ಯವಾಣಿ ನುಡಿದಿತ್ತು, ನಿಮ್ಗೆ ತುಂಬಾ ಕಷ್ಟ ಕಾದಿದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು. ನನಗೆ ಹರಕೆ ಹೊತ್ಕೊ ನಿನ್ನ ಕಷ್ಟಗಳನ್ನ ನಾನು ನಿವಾರಣೆ ಮಾಡ್ತೀನಿ ಸದ್ಯದಲ್ಲಿ ಅಂತಕ್ಕಂಥ ಮಾತಿಯನ್ನ ಕೂಡ ದೈವ ನುಡಿದಿತ್ತು. ಹಾಗಾಗಿ ಈಗ ಆ ದೈವ ಮುನಿಸಿಕೊಂಡೇ ಈ ತರ ಬ್ಯಾಕ್ ಟು ಬ್ಯಾಕ್ ಸಾವು ನೋವುಗಳು ಆಗ್ತಿದೆ ಅಂತಕ್ಕಂಥದ್ದು ಒಂದು ದೊಡ್ಡ ಸ್ಪೆಕ್ಯುಲೇಷನ್ ಆಗ್ತಿದೆ. ಆದ್ರೆ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ನೀಡಿರ್ತಕ್ಕಂಥ ಸ್ಪಷ್ಟನೆ ಪ್ರಕಾರ ನಿನ್ನೆ ಕಾಂತಾರ ಚಿತ್ರದ ಶೂಟಿಂಗ್ ನಲ್ಲಿ ಏನು ರಾಕೇಶ್ ಪೂಜಾರಿ ಅವರು ಇರ್ಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದನ್ನ ಅಧಿಕೃತವಾಗಿ ಅವರು ಒಂದು ಲೆಟರ್ ಮೂಲಕ ಕೂಡ ಸ್ಪಷ್ಟಪಡಿಸ್ತಾರೆ ಅಂತ ಹೇಳ್ಬೋದು ವಿದ್ಯಾ.